여러분 안녕하십니까? ಎಲ್ಲರಿಗೂ ಕೂಡ ನಮಸ್ಕಾರ. 네, 우리 지난번에 이어서 오늘도 창세기 3장에 있는 말씀을 읽겠습니다. ಹಿಂದಿನ ಭಾಗದಿಂದ ಮತ್ತೆ ಮುಂದುವರಿಸೋಣ. ಆದಿಕಾಂಡ 3ನೇ ಅಧ್ಯಾಯದಿಂದ ಓದಿಕೊಳ್ಳೋಣ ಇವತ್ತು. 혹시 여러분 가운데 성경 가신 분은 창세기 3장을 펴주시기 ಯಾರ ಕೂಡ 바랍니다. ಎಲ್ಲರೂ ಕೂಡ ಬೈಬಲ್ ಇದೆ, ಎಲ್ಲರೂ ಕೂಡ ಆದಿಕಾಂಡ 3ನೇ ಅಧ್ಯಾಯವನ್ನು ತೆಗೆಯಿರಿ. 3장 1절 말씀부터 제가 읽겠습니다. ನಿಮಗೋಸ್ಕರ ಆದಿಕಾಂಡ 3ನೇ ಅಧ್ಯಾಯ 1ನೇ ವಚನ 여호와 하나님 ಓದುತ್ತೇನೆ. 지으신 들 짐승 중에 뱀이 가장 간교하더라. 뱀이 여자에게 물어가로되 하나님 참으로 너희들 동산 모든 나무의 실과를 먹지 말라 하시더라. ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣು ನೀವು ತಿನ್ನಬಾರದೆಂದು ದೇವರು ಒಪ್ಪಣೆ ಕೊಟ್ಟಿರುವುದು ನಿಜವೋ 여자가 뱀에게 말해 동산 나무의 실과 우리가 먹을 수 있으나 ಎಂದು ಕೇಳಲು, ಸ್ತ್ರೀಯು ತೋಟದಲ್ಲಿರುವ ಮರದ ಹಣ್ಣುಗಳು ನಾವು ತಿನ್ನಬಹುದು. 동산 중앙에 있는 나무 실과는 하나님 말씀 너희는 먹지도 말라 만지도 말라 너희가 죽을 가노라 하셨느니라. ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯರು ಎಂದು ದೇವರು 뱀이 ಹೇಳಿದ್ದಾನೆ ಅಂದಳು. 여자에게 너희가 결코 죽지 아니하리라. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ. 너희 그것을 먹는 날에 너희 눈을 봐가 하나님같이 되어 선악을 알 줄을 하나님이 아심이니라. ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆದರ ಮತ್ತೆ ಕೆಟ್ಟದರ ಭೇದವನ್ನು 여자가 그 ಅರಿತವರಾಗಿರುವಿರಿ. 나무를 본적 먹음직도 하고 보암직도 하고 지혜롭게 할 만큼 탐스럽기도 한 나무인지라. 여자 그 실과를 따먹고 자기가 함께한 남편에게 ಆಗ ಸ್ತ್ರೀಯು ಆ ಮರದ ಹಣ್ಣನ್ನು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಗಾನದಕ್ಕೆ ಅಪೇಕ್ಷಿಸತಕ್ಕದಾಗಿ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೂಡಲು ಆತನು ಕೂಡ ತಿಂದನು. 이에 그들의 눈이 밝아 자기들의 몸이 벗은 줄을 알고 무화과 나무 잎을 엮어 치마를 하였다. ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು, ತಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಹೊಲಿದು ಉಟ್ಟುಕೊಂಡರು. 여러분 우리나라에 한국에 목화가 들어오지 않아서 한국은 어떻게 살았습니까? ಕೋರೆದಲ್ಲಿ ಹತ್ತಿ ಇಲ್ಲದೆ ಅಂತ ಹೇಳಿದ್ರೆ ಹತ್ತಿ ಇಲ್ಲದೆ ಏನಾದ್ರು ಮಾಡುತ್ತಿದ್ದರು ಅವರು. 물론 그때 뭐 양모도 없었을 거고 아니 명주나 삼배로 옷을 살았을 것입니다. ಆ ಒಂದು ಸಮಯದಲ್ಲಿ ಬೇರೆ ಬೇರೆ ಬಟ್ಟೆಗಳು ಇರಲಿಲ್ಲ, ಆದ್ರೆ ಆ ಒಂದು ಸಮಯದಲ್ಲಿ ಏನಿತ್ತು ಅದೇ ಮಾತ್ರ ಹಾಕಿಕೊಳ್ಳಬೇಕಾಗಿತ್ತು ಅಷ್ಟೇ. 우리나라에 석유가 나지 않기 때문에 석유가 들어오지 않으면 우리는 어떻게 살았습니까? ನಮ್ಮ ಕೋರಿಯಲ್ಲಿ ಪೆಟ್ರೋಲ್ ಇಲ್ಲ, ಹೇಗೆ ತಾನೇ ಪೆಟ್ರೋಲ್ ಇಲ್ಲದೆ ನಾವು ಜೀವಿಸಬೇಕು? 우리나라에 자동차가 없었을 때 전기가 없었을 때 어떻게 살았겠습니까? ಮತ್ತೆ ಕೋರಿಯಲ್ಲಿ ಕಾರ್ ಇಲ್ಲದೆ ಮತ್ತೆ ಕರೆಂಟ್ ಇಲ್ಲದೆ ಹೇಗೆ ಜೀವಿಸುವುದು? 물론 여러분 그런 일들은 우리가 지난 얼마 전의 이야기 때문에 또 더듬으면 얼마든지 알 수가 ಈ 있습니다. ಒಂದು ಸಂಗತಿಗಳೆಲ್ಲ ಕೂಡ ಆಗಿ ಬಹಳ ದಿನಗಳಾಗಿಲ್ಲ, ಆದರೆ ತಿಳಿದುಕೊಳ್ಳಬಹುದು ಎಷ್ಟು ಸಾರಿ ಆಯಿತು ಅಂತ ಈ ಒಂದು ಸಂಗತಿಗಳು. 우리들이 살고 있는 마음의 세계에 불신이 없었을 때 우리는 어떻게 ನಮ್ಮ 살았을까요? ಹೃದಯದಲ್ಲಿರುವಂತಹ ಪ್ರಪಂಚದಲ್ಲಿ ನಾವು ಜೀವಿಸುವಾಗ ಹೇಗೆ ನಾವು ಅಪನಂಬಿಕೆಯಿಂದ ಜೀವಿಸುತ್ತೇವೆ? 여러분 우리 인생 가운데 불신이 없었을 때 그걸 한번 생각해 보세요. 여러분 삶 속에서 불신으로 말미암아 일어나는 그런 것들을 제하고 산다고 ಊಹಿಸಿಕೊಳ್ಳ್ರಿ, ನಮ್ಮ 생각해 보세요. ಜೀವಿತದಲ್ಲಿ ಅಪನಂಬಿಕೆ ಇಲ್ಲ ಅಂತ ಹೇಳಿದ್ರೆ, ಅಪನಂಬಿಕೆಯಿಂದ ಆಗುವಂತ ಕೆಲಸಗಳು ಅವೆಲ್ಲವೂ ಕೂಡ ಇಲ್ಲ ಅಂತ ಹೇಳಿದ್ರೆ ಅದನ್ನು ಊಹಿಸಿಕೊಳ್ಳಿ ನೀವು ಒಂದು ಸಾರಿ. 만일에 이런 불신이 없다면 정말 우리가 뭐 자물쇠나 뭐 보정이나 경찰 그런 것들이 전혀 필요 없을 것입니다. ಅಪನಂಬಿಕೆ ಇಲ್ಲದೆ ನಮ್ಗೆ ಯಾವುದೇ ತರಹದ ಕೂಡ ಬಾಗಿಲು ಬೇಕಾಗಿಲ್ಲ, ಪೊಲೀಸ್ ಬೇಕಾಗಿಲ್ಲ, ಇನ್ಶೂರೆನ್ಸ್ ಬೇಕಲ್ಲ, ಏನು ಕೂಡ ಬೇಕಾಗಿಲ್ಲ ನಮಗೆ. 놀랍게도 성경은 우리가 하나님 만든 에덴에 살 때 그때 불신이 없는 상태에서 우리가 살았습니다. ಅದ್ಭುತವಾಗಿ ಯಾವಾಗ ಅವರೆಲ್ಲರೂ ಕೂಡ ಏದೇನ್ ತೋಟದಲ್ಲಿ ಇರೋದ್ರೋ ಯಾವುದೇ ಅಪನಂಬಿಕೆ ಇಲ್ಲದೆ ಅವರು 이제 ಜೀವಿಸುತ್ತಿದ್ದರು ಒಳಗೆ. 불신이 우리에게 들어오면서 우리 인간에 가져다 준 것들이 너무 엄청난 것이기 때문에 성경 그 부분을 자세히 우리에게 ಆವಾಗ ನಮ್ಮ 이야기하고 ಮೇಲೆ 있습니다. ಅಪನಂಬಿಕೆ ಬಂತು, ಆವಾಗ ನೋಡುತ್ತೇವೆ ಬಹಳಷ್ಟು ಸಮಸ್ಯೆಗಳು ಮೇಲೆ ಬಂದವು ಅಂತ ಅದು ನಮಗೆ ಸತ್ಯವೇದವು ಕೂಡ ತಿಳಿಸುತ್ತಾ ಇದೆ. 시청자 여러분, 여러분의 마음에도 정말 믿을 수 없는 존재들이 많고 불신할 수 있는 조건들이 참 ನಿಜವಾಗ್ಲೂ ಕೂಡ 많지요. ಕೂತ್ಕೊಂಡ್ರು ಜನರು ನಿಮ್ಮೆಲ್ಲರೂ ಕೂಡ ಪ್ರತಿಯೊಂದು ಸಂಗತಿಗಳ ಮೇಲೆ ನಂಬಿಕೆ ಇಲ್ಲ, ಆದ್ರೆ ನಿಮ್ಮ ಮೇಲೆ ಎಲ್ಲರೂ ಕೂಡ ಅಪನಂಬಿಕೆ ಇದೆ. 그러나 아무리 불신할 수밖에 없는 존재가 있다고 할지라도 여러분 속에 불신이 없으면 그걸 불신하지는 않습니다. ಏನಾದ್ರೂ ಕೂಡ ಹೃದಯದಲ್ಲಿ ಅಪನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರ ಮೇಲೂ ಕೂಡ ಅಪನಂಬಿಕೆ ಬಂದಂತ ಹೇಳಿದ್ರೆ ಅದರ ಮೇಲೆ ಅಪನಂಬಿಕೆ ಪಡುತ್ತೀಯ. 여러분 의심이 없는 사람들은 아무리 의심스러운 물건을 봐도 의심하지 않습니다. ಮನುಷ್ಯ ಹೃದಯದಲ್ಲಿ ಯಾವುದೇ ತರಹದ ಅನುಮಾನ ಇಲ್ಲ ಅಂತ ಹೇಳಿದ್ರೆ ಅದು ಯಾವುದೇ ರೀತಿಯಾಗಿ ಇದ್ರೂ ಕೂಡ ಅದರ ಮೇಲೆ ಅವರು ಅನುಮಾನ ಪಡುವುದಿಲ್ಲ. 여러분 이성적으로 엄난한 그런 얘기를 얘기하게 된다면은 갓난 애들이 암만 여자고 남자고 빨갛게 나와도 아무 업력을 그들은 품지 않습니다. ಹೇಳ್ಬೇಕಂತ ಹೇಳಿದ್ರೆ ಜನರು ಯಾರೆಲ್ಲರೂ ಕೂಡ ಲೈಂಗಿಕವಾಗಿ ಮತ್ತೆ ಕಾಮಂದು ಇರುತ್ತಾರೋ, ಆದ್ರೆ ಸಣ್ಣ ಮಕ್ಕಳು ಎಲ್ಲರೂ ಕೂಡ ಬೆತ್ತಲೆ ಆಗಿದ್ದರು, ಅವರ ಮೇಲೆ ಯಾವುದೇ ತರದ ಮನಸ್ಸು 여러분 ಆಗುವುದಿಲ್ಲ. 그와 마찬가지로 우리 인간 속에서 만일에 불신이 없다면 우리는 불신을 안 할 겁니다.
ಅದೇ ರೀತಿಯಾಗಿ ನಮ್ಮ ಹೃದಯದಲ್ಲಿ ಅಪನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಯಾವುದರ ಮೇಲೆ ಅಪನಂಬಿಕೆ ನಾವು 이제 ಪಡುವುದಿಲ್ಲ. 사단은 우리 세계에 불행하게 만들기 위한 조건으로 불신을 우리 마음에 뿌렸어요. ಸೈತಾನ ನಮ್ಮನ್ನು ಕಠಿಣವಾಗಿ ಮಾಡುವುದಕ್ಕೋಸ್ಕರ ಆತ ನಮ್ಮ ಒಳಗೆ ಅಪನಂಬಿಕೆಯನ್ನು ಇಟ್ಟನು. 왜냐면 오늘 이 시대에 거의 불신으로 세상을 가득 채워놨다는 것입니다. ಈ ಲೋಕವು ಸಂಪೂರ್ಣವಾಗಿ ಅಪನಂಬಿಕೆಯಿಂದ ತುಂಬಿಕೊಂಡಿದೆ. 아들이 아버지를 믿지 않습니다. ಮಕ್ಕಳು ತನ್ನ ತಂದೆ ತಾಯಿ ಮೇಲೆ ನಂಬುವುದಿಲ್ಲ. 아버지가 자식을 믿지 않죠. ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ನಂಬುವುದಿಲ್ಲ. 친구가 친구를 믿지 않습니다. ಸ್ನೇಹಿತರು 그다음에 ನಂಬುವುದಿಲ್ಲ. 학생들이 교수님을 믿지 않습니다. ವಿದ್ಯಾರ್ಥಿಗಳು ತಮ್ಮ ಟೀಚರ್ ಕೂಡ ನಂಬುವುದಿಲ್ಲ. 교수가 또 학생을 믿지 ಮತ್ತೆ 않는 것입니다. ಪ್ರೊಫೆಸರ್ಗಳು ಕೂಡ ಟೀಚರ್ಗಳು ಕೂಡ ತಮ್ಮ ಒಂದು ವಿದ್ಯಾರ್ಥಿಗಳು 여러분 ನಂಬುವುದಿಲ್ಲ. 우리나라에 그런 경향들이 너무 많이 이래 산재해 있다는 겁니다. ಈ ತರದ ಒಂದು ಎಲ್ಲ ವಾತಾವರಣ ಇಡೀ ಕೊರಿಯದಲ್ಲಿ ಕೂಡ ತುಂಬಿಕೊಂಡಿದೆ. 여러분 제가 사람들이 굉장히 정신적으로 약한 많은 사람들을 만났는데요. ಅನೇಕ ಜನರು ಕೂಡ ಭೇಟಿ ಮಾಡಿದ್ದೇನೆ. ಯಾರೆಲ್ಲರೂ ಕೂಡ ಮಾನಸಿಕವಾಗಿ ತೊಂದರೆ 여러분 ಇದ್ದಾರೆ. 정신의 건강에 가장 그 해를 끼치는 게 불신입니다. ಮಾನಸಿಕ ತೊಂದರೆಗೆ ದೊಡ್ಡ ಒಂದು ಕಾರಣ ಯಾವ್ದಪ್ಪ ಅಂತ ಹೇಳಿದರೆ ಅಪನಂಬಿಕೆ 여러분 이 ಅಷ್ಟೇ. 불신이란 자체를 저는 가볍게 대부분 생각하는데 ಅನೇಕ ಜನರು ಕೂಡ ಅಪನಂಬಿಕೆಯನ್ನು ಬಹಳ ಹಗುರವಾಗಿ ತೆಗೆದುಕೊಳ್ಳುತ್ತಾರೆ. 여러분 우리가 불신이 없다면 절대로 정신이 모두 건강할 겁니다. ಅಪನಂಬಿಕೆ ಇಲ್ಲದೆ ನಮ್ಮ ಎಲ್ಲ ಮನಸ್ಸು ಮತ್ತೆ ನಮ್ಮ ಎಲ್ಲ ಶರೀರವೆಲ್ಲ ಬಹಳ ಚೆನ್ನಾಗಿ ಇರುತ್ತದೆ. 쉽게 말하면 우리 정신도 우리 마음도 힘이 있어야 하는데 우리 마음에 참된 힘은 믿을 수 있는 사람 틈 안에 있을 때만 가능한 ನಮ್ಮ 것입니다. ಹೃದಯದ ಜಾಗದಲ್ಲಿ ಮತ್ತೆ ಮನಸ್ಸಿನಲ್ಲಿ ನಮಗೆ ಒಂದು ಸಮಾಧಾನ ಬೇಕು. ಆ ಒಂದು ಸಮಾಧಾನ ಎಲ್ಲಿ ಕಂಡುಕೊಳ್ಳುತ್ತೇವೆ? ಮನುಷ್ಯರು ಯಾರು ನಂಬುತ್ತೀವೋ ಆ ಒಂದು ಜಾಗದಲ್ಲಿ ನಾವು ಅನ್ನೋದನ್ನು 그래서 ಕಂಡುಕೊಳ್ಳುತ್ತೇವೆ. 우리가 불신 세계를 사탄이 만들어 놓습니다. ಸೈತಾನನು ಅಪನಂಬಿಕೆ ಒಂದು ಪ್ರಪಂಚವನ್ನು ಉಂಟು ಮಾಡಿದನು. 여러분들이 살면서 남에게 쏘아본 경험이 있을 것입니다. ನೀವೆಲ್ಲರೂ ಕೂಡ ಜೀವಿತ ಜೀವಿಸುವಾಗ ಬೇರೆ ಯಾರಿಂದನೂ ಕೂಡ ಮೋಸವಾಗಿದ್ದರೆ ನಾನು 남에게 ನಂಬುತ್ತೇನೆ. 쏘아서 마음에 상처를 입는 일들이 들어 있을 ನಿಜವಾಗಿಯೂ 겁니다. ಕೂಡ ನೀವೆಲ್ಲರೂ ಕೂಡ ಅನುಭವವಾಗಿರುತ್ತದೆ. ನಿಮ್ಗೆ ಯಾರನ್ನು ಕೂಡ ನಂಬಿರುವಂತ ವ್ಯಕ್ತಿ ನಿಮಗೆ ಮೋಸ 남에게 ಮಾಡುವಾಗ 쏘아서 물질적으로 손해를 보는 경우가 들어 있을 ನಿಜವಾಗಿ 것입니다. ಹೇಳಬಹುದು, ನೀವೆಲ್ಲರೂ ಕೂಡ ಅನುಭವಿಸಿದ್ರೆ ಬಹಳ ನೋವನ್ನು. ಯಾಕೆಂದ್ರೆ ಕೆಲವೊಂದು ವ್ಯಕ್ತಿಗಳು ನಿಮ್ಮನ್ನು ಮೋಸ 여러분이 ಮಾಡಿದಾಗ 남에게 쏘아서 물질적 손해를 보고 마음에 상처를 입은 여러분 어떤 생각을 하게 됩니까? ಆ ಒಂದು ಸಮಯದಲ್ಲಿ ನಿಮಗೆ ಹಣಕಾಸಿನ ಒಂದು ತೊಂದರೆಯಲ್ಲಿ ಕೂಡ ಯಾರೋ ಒಂದು ಮೋಸ ಮಾಡಿರಬಹುದು. 이제 여러분의 마음에 있던 불신이 그때 확 일어나서 불신이 강하게 작용을 해서 아무것도 믿지 않고 살게 된다는 것입니다. ಯಾವಾಗ ನೀನು ಹಣವನ್ನು ಕಳೆದುಕೊಳ್ಳುತ್ತೀಯೋ, ಯಾರನ್ನು ಮೋಸ ಮಾಡಿದರೆ ಆ ಒಂದು ಸುದ್ದಿಯಲ್ಲಿ ಒಂದು ಸಮಯದಲ್ಲಿ ನಿನ್ನ ಹೃದಯದಲ್ಲಿ ಏನಂದುಕೊಳ್ಳುತ್ತೀಯಾ? 그러면 여러분이 아무것도 믿지 않는다면 어떤 문제를 결정할 때 ಆ ಒಂದು 어떻게 ಸಮಯದಲ್ಲಿ 결정을 해야 ಅಪನಂಬಿಕೆ 합니까? ಅನ್ನೋದು ಬಹಳ ಜೋರಾಗಿ ನಿನ್ನ ಹೃದಯದಲ್ಲಿ ಬರುತ್ತದೆ. ಆ ಒಂದು ಸಮಯದಿಂದ ನಿನ್ನನ್ನು ನೀನಲ್ಲಿ 여러분 아무것도 믿지 못하기 때문에 결국은 여러분 ಮಾಡುತ್ತದೆ. 자신의 그 짧은 경험이나 지식이나 판단력으로 길을 선택해야 하는 것입니다. ಯಾವಾಗ ನೀವು ಯಾರನ್ನು ಕೂಡ ನಂಬುದಿಲ್ಲ ಮತ್ತೆ ಯಾರನ್ನ ಮೇಲೆ ಅಪನಂಬಿಕೆ ಪಡುತ್ತೀಯೋ ಅವಾಗ ಏನು ತೀರ್ಮಾನ ಮಾಡಿಕೊಳ್ಳಬೇಕು? ಹೇಗೆ ತೀರ್ಮಾನ ಮಾಡಿಕೊಳ್ಳುತ್ತೀಯಾ? 여러분 그러기 때문에 그런 짧은 판단력이나 경험 가지고 결정을 내렸을 때에 그 온전치 않지만은 남을 불신하기 때문에 어쩔 수 없이 그렇게 할 수밖에 ನಿನ್ನ ಒಂದು ಸಣ್ಣ 없다는 ಒಂದು 거죠. ತೀರ್ಪಿನಿಂದ, ಸಣ್ಣ ಒಂದು ಆಲೋಚನೆಯಿಂದ ಯಾರನ್ನು ಕೂಡ ತೀರ್ಪು ಮಾಡದಿದ್ದರೂ ಕೂಡ, ತೀರ್ಪು ಮಾಡಬಾರದಿದ್ದರೂ ಕೂಡ ನೀನು ಅದನ್ನು ಕೂಡ ಯಾವುದೇ ಅವಕಾಶವಿಲ್ಲದೆ 여러분 ತೀರ್ಪನ್ನು 그때 ಮಾಡುತ್ತೀಯ. 그렇게 되면 사람들이 ಯಾವಾಗ 불안해지는 ಅದೆಲ್ಲ 것입니다. ಆಗುತ್ತೋ ಬಹಳ ಜನರು ಕೂಡ ಅಭದ್ರತೆ ಒಳಗಾಗುತ್ತಾರೆ. 저는 정말 그 사람들은 불행할 수밖에 없는 ಆ 거죠. ಒಂದು ಜನರಿಗೆ ಏನು ಕೂಡ ಮಾಡಕ್ಕಾಗುದಿಲ್ಲ. ಆದ್ರೆ ಅವರೆಲ್ಲರೂ ಬಹಳ ಕಠಿಣವಾಗಿ 여러분 ಹೋಗುತ್ತಾರೆ. 제가 옛날에 불신성에 깊이 젖어본 적이 ಬಹಳ 있었어요. ದಿನಗಳಿಂದ ನಾನು ಒಂದು ದೊಡ್ಡ ಒಂದು ಅಪನಂಬಿಕೆ ಒಳಗೆ 제 ಬಿದ್ದಿದ್ದೆ. 주위에는 저는 아무도 믿질 않았어요. ನನ್ನ ಸುತ್ತಮುತ್ತಲು ಯಾರನ್ನು ಕೂಡ ನಂಬಕ್ಕಾಗುತ್ತಿರಲಿಲ್ಲ ನಾನು. 그렇기 때문에 누가 이야기를 그냥 진실하게 저는 받을 줄을 ನಾನು ಯಾರನ್ನು 몰랐어요. ಕೂಡ ಹೇಳುತ್ತಿದ್ದರು ಅವರೆಲ್ಲರೂ ಕೂಡ ಒಪ್ಪಿಕೊಳ್ಳುತ್ತಿದ್ರು. ಅದೇ ನಿಜ ಅಂತ ನಾನು 누가 ಒಪ್ಪಿಕೊಳ್ಳುತ್ತಿರಲಿಲ್ಲ. 이야기를 하면 이 사람은 무슨 목적으로 이야기하는 걸까? 그 사람 마음을 그대로 이야기로 받지 내가 다시 더듬어야만 했던 ಯಾವ 것이죠. ಒಂದು ಮನುಷ್ಯ ರೀತಿಯಾಗಿ ಹೇಳುತ್ತಿದ್ದಾಗ ಆ ಒಂದು ಮಾತನ್ನು ಕೇಳುವಾಗ ಉದ್ದೇಶಪೂರ್ವಕವಾಗಿ ಆಗಲಿ ಏನು ಉದ್ದೇಶದಿಂದ ಹೇಳುತ್ತೇನೋ ಅದನ್ನು 이 사람이 그 ಒಪ್ಪಿಕೊಳ್ಳುತ್ತಿರಲಿಲ್ಲ. 사람 이야기는 순수한 그 이야기를 듣는 게 아니라 이 사람 왜 이런 이야기를 하지? 하면 난 그 사람 마음을 그런 너무 내가 ಯಾವಾಗ 피곤했어. ಅವರೆಲ್ಲರೂ ಕೂಡ ಜನರು ಇದನ್ನು ಹೇಳುತ್ತಿದ್ದಾರೆ, ನಾನು ಅದ್ರ ಬಗ್ಗೆ ಆಲೋಚನೆ ಮಾಡ್ತಿದ್ದೆ. ಯಾಕೆ ಈ ಒಂದು ಜನ ಇದೆ ಹೇಳ್ತಿದ್ದಾರೆ, ಅದಾದ ಮೇಲೆ ಬಹಳ ಆಲೋಚನೆ ಮಾಡ್ತಿದ್ದೆ. ಅದಾದ ಮೇಲೆ ನನಗೆ ಬಹಳ ಸುಸ್ತಾಗುತ್ತಿತ್ತು ಅದನ್ನ 저는 ಆಲೋಚನೆ ಮಾಡಿ. 세상에 아무도 믿는 사람이 없었어요. ಲೋಕದಲ್ಲಿ ಯಾರನ್ನು ಕೂಡ ನಾನು ನಂಬಲಿಲ್ಲ. 그러니까 이제 세상에는 아무도 없고 내 혼자뿐이었습니다. ಲೋಕದಲ್ಲಿ ಯಾರು ಕೂಡ ಇಲ್ಲ, ನಾನು ಒಬ್ಬನೇ.
나는 성경 읽으면 내가 왜 그렇게 되었는지를 알았어. ಸತ್ಯವೇದದ ಮೂಲಕ ಗೊತ್ತಾಯ್ತು ನಾನು ಯಾಕೆ ಆ ಒಂದು ಮಾರ್ಗದಲ್ಲಿ ಬಂದೆ ಅಂತ. 창세기 3장을 읽으면 그 사실을 발견하게 된 것이. ಆದಿಕಾಂಡ 3ನೇ ಅಧ್ಯಾಯದ ಆ ಒಂದು ಸಂಗತಿಯನ್ನು ನಾನು ಕಂಡುಕೊಂಡೆ. 여러분 창세기 3장 우리가 창세기를 읽어보면은 1장 2장에서 하나님이 천지를 창조하신 이야기가 나오고 사람을 만든 이야기가 ಆದಿಕಾಂಡ 나오고. 1ನೇ ಅಧ್ಯಾಯ 2ನೇ ಅಧ್ಯಾಯ ದೇವರು ಮಾತಾಡುತ್ತಾನೆ ಹೇಗೆ ಭೂಮಿ ಆಕಾಶ ಉಂಟು ಮಾಡಿದನು ಮತ್ತೆ ಮನುಷ್ಯನ ಉಂಟು ಮಾಡಿದನು ಅಂತ. 중요한 것은 창세기 1장 2장 속에서 그 어디를 찾아봐도 거기는 불신한 존재하지 않았어요. ಆದ್ರೆ ಪ್ರಾಮುಖ್ಯದ ಸಂಗತಿ ಏನಂತ ಹೇಳಿದ್ರೆ ಈ 1ನೇ ಅಧ್ಯಾಯ 2ನೇ ಅಧ್ಯಾಯ ಎಲ್ಲೇ ಹುಡುಕಿದರೂ ಕೂಡ ಆ ಒಂದು ವಾಕ್ಯದಲ್ಲಿ ಅಪನಂಬಿಕೆ 여러분 창세기 1장 2장 그 어디에도 불신이라는 게 존재하지 않았기 때문에 ಯಾಕಂದ್ರೆ ಆದಿಕಾಂಡ 1ನೇ ಅಧ್ಯಾಯ 2ನೇ ಅಧ್ಯಾಯ ಎಲ್ಲಿ ಕೂಡ ಅಪನಂಬಿಕೆ ಪದ ಬರುವುದಿಲ್ಲ. 여러분 거기에는 죽음이 없었고 ಅದಕ್ಕೋಸ್ಕರ ಅಲ್ಲಿ ಯಾವುದೇ ಮರಣ ಇಲ್ಲ, 거기에 고통이 없었고 ಅದಕ್ಕೋಸ್ಕರ ಅಲ್ಲಿ ಯಾವುದೇ ನೋವು ಇಲ್ಲ, 거기에 슬픔이 없었고 ಅದಕ್ಕೋಸ್ಕರ ಅಲ್ಲಿ ಯಾವುದೇ ತರಹದ ದುಃಖ ಇಲ್ಲ, 거기에 괴로움이 없었어요. ಅದಕ್ಕೋಸ್ಕರ ಅಲ್ಲಿ ಯಾವುದೇ ತರ ಬಳಲುವಿಕೆ ಇಲ್ಲ. 사람들이 도둑질하고 살인하고 가늠한 건 죄인 줄 ಜನರೆಲ್ಲ 알고 있어요. ಹುಡುಗುತ್ತು ಕಳ್ತನ ಮಾಡುವುದು, ವ್ಯಭಿಚಾರ ಮಾಡುವುದು, ನರತೆ ಮಾಡುವುದು ಎಲ್ಲವೂ ಕೂಡ ಪಾಪ 그러나 여러분 ಅಂತ. 불신한 자체가 얼마나 사람을 불행하게 하는지 사람들은 잘 ಆದ್ರೆ 모르고 ಜನರಿಗೆ 있어요. ಯಾವುದೇ ತರಹದ ಕೂಡ ಆಲೋಚನೆ ಇಲ್ಲ ಹೇಗೆ ಅಪನಂಬಿಕೆ 사람들이 정말 살인하는 걸 두려워하고 무서운 죄로 알지만 내가 두려워하는 것이 큰 죄라고 느끼는 사람은 아무도 ಜನರಿಗೆ 없어요. ಗೊತ್ತು ನರತೆ ಮಾಡುವುದು ಬಹಳ ಒಂದು ದೊಡ್ಡ ಪಾಪ ಅಂತ, ಅದಕ್ಕೋಸ್ಕರ ಬಹಳ ಭಯ ಪಡುತ್ತೆ. ಆದ್ರೆ ಗೊತ್ತಿಲ್ಲ ಅದು ಭಯ ಪಡುವುದು 여러분 ಎಷ್ಟು 사람들이 ದೊಡ್ಡದು ಅಂತ. 범하는 죄 가운데 참 많은 죄악이 두려움으로 인해서 죄를 범하는 경우가 많습니다. ಅನೇಕ ಜನರು ಕೂಡ ಪ್ರತಿ ಸಾರಿ ಕೂಡ ಪಾಪ ಮಾಡುತ್ತಾರೆ ಮತ್ತೆ ಕೊನೆಯದಾಗಿ ಅವರು ಬಹಳ ಭಯದಿಂದ 가난이 ನಿಂತುಕೊಳ್ಳುತ್ತಾರೆ. 두려워서 도둑질을 하는 ಜನ 거죠. ಕಳ್ತನ ಮಾಡುತ್ತಾರೆ ಯಾಕೆ? ಅವರು ಬಡತನ 이 ಇರೋದಕ್ಕೋಸ್ಕರ. 싫어서 두려워서 남을 죽이는 ಅವರು 거예요. ಭಯ ಪಡುತ್ತಾರೆ ಸಾಯ್ತಿದ್ದೇವೆ ಅಂತ, ಅದಕ್ಕೋಸ್ಕರ ಇನ್ನೊಬ್ಬರನ್ನ ಸಾಯಿಸುತ್ತಾರೆ ಅವರು. 여러분 어떤 사람들이 여자를 강간하고 여자를 ಮತ್ತೆ 죽였습니다. ಮನುಷ್ಯರ ಒಂದು ಅತ್ಯಾಚಾರ ಮಾಡಿ ಅವರನ್ನು ಕೂಡ 그 ಸಾಯಿಸುತ್ತಾರೆ. 사람은 자기 저 여자를 강간하려고 죽이려고 생각지 않았을 것입니다. ಬಹುಶಃ ಆ ಒಂದು ಸ್ತ್ರೀಯನ್ನು ಕೊಲ್ಲಬಾರದು ಅಂತ ಆತನು, 그냥 강간하려고 생각했어요. ಬಹುಶಃ ಆತನು ಸುಮ್ಮನೆ ಅತ್ಯಾಚಾರ ಮಾಡಬೇಕು ಅಂತ. 강간하고 난 뒤에 자기가 들킬 걸 겁이 나니까 그 두려움으로 여자를 ಆದ್ರೆ 죽이게 ಆ 되는 ಒಂದು 거예요. ಅತ್ಯಾಚಾರ ಮಾಡಿದಾದ ಮೇಲೆ ಆತನು ಭಯ ಪಡುತ್ತಾನೆ, ಏನಾದ್ರು ಕೂಡ ಸಿಕ್ಕಿಕೊಂಡಿರತ್ತೆ. ಅದಕ್ಕೋಸ್ಕರ ಆ ಒಂದು ಮನುಷ್ಯ 여러분 두려움이 얼마나 많은 사람을 죽이고 있는지 모릅니다. ಭಯ ಅನ್ನೋದು ಅನೇಕ ಜನರು ಕೂಡ ಸಾಯಿಸುತ್ತದೆ. 여러분 이 땅에는 많은 독극물보다도 많은 교통사고보다도 두려움이 사람을 죽이는 경우가 굉장히 ಅನೇಕ 많습니다. ಸಾರಿ ಕೂಡ ಅಪಘಾತ ಆಗಿದ್ದರೂ ಕೂಡ, ಅನೇಕ ಸಂಘದಲ್ಲಿ ನಡೆದರೂ ಕೂಡ ಪ್ರತಿ ಸಾರಿ ಕೂಡ ಭಯ ಅನ್ನುವುದು 그러나 ಮನುಷ್ಯನ 사람들이 ಮನಸ್ಸನ್ನು 자기가 ಸಾಯಿಸುತ್ತದೆ. 두려워하면서 그걸 죄악이라고 느끼는 사람은 거의 없습니다. ಜನರೆಲ್ಲರೂ ಕೂಡ ಹೆದರಿಕೊಂಡು ಮತ್ತೆ ಭಯ ಪಡುವಾಗ ಅವರು ಅರ್ಥ ಮಾಡಿಕೊಳ್ಳೋದು ಅದು ಪಾಪ ಅಂತ. 죽음으로 말미암아 어떤 불행이 오는 것을 아는 사람도 별로 많지는 않습니다. ನಿಜವಾಗಿ ಕೂಡ ಅನೇಕ ಜನ ಗೊತ್ತಿಲ್ಲ ಆ ಒಂದು ಮರಣದಿಂದ ಎಷ್ಟು ಒಂದು ನೋವು ಬರುತ್ತೆ ಅಂತ. 여러분 두려움 자체가 정말 무서운 악을 범하도록 만드는 거죠. ಭಯ ಅನ್ನುವುದೇ ಒಂದು ದೊಡ್ಡದಾಗಿ ಅನೇಕ ದೊಡ್ಡ ಪಾಪಗಳನ್ನು ಮಾಡಿಸುತ್ತದೆ. 여러분 그 두려움만 그런 게 아니라 불신 자체는 그보다 더 큰 힘을 가지고 인간들을 절망으로 멸망으로 ಭಯ ಅಷ್ಟೇ 끌어가고 ಅಂತಲ್ಲ, 있다. ಮತ್ತೆ ದೊಡ್ಡ ಒಂದು ಪದ ಯಾವುದು ಅಂತ ಹೇಳಿದ್ರೆ ಅಪನಂಬಿಕೆ. ಈ ಒಂದು ಸಂಗತಿ ಅನೇಕ ಜನರು ಕೂಡ ನೋವಿನಲ್ಲಿ ಮತ್ತೆ ನಾಶದಲ್ಲಿ 놀랍게도 ನಡೆಸುತ್ತಾ ಇದೆ. 창세기 3장에 불신이 들어옵니다. ಆಶ್ಚರ್ಯಕರವಾಗಿ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಕೂಡ ಅಪನಂಬಿಕೆ ಪ್ರವೇಶ 여러분 ಆಯಿತು. 그 불신이 들어 언제까지 존재하면 창세기, 출애굽기, 레위기, 민수기, 신명기를 ಈ ಒಂದು 통해서 ಅಪನಂಬಿಕೆ 내려가고 ಎಲ್ಲವರೆಗೂ 있어요. ಹೋಗುತ್ತೆ. ವಿಮೋಚನ ಕಾಂಡ, ಯಾಜಕ ಕಾಂಡ, ಅರಣ್ಯ ಕಾಂಡ, ಧರ್ಮೋಪದೇಶ ಕಾಂಡ ಎಲ್ಲರೂ ಕೂಡ ನಡೆದುಕೊಂಡು ಹೋಗುತ್ತದೆ. ಅದೇ ರೀತಿಯಾಗಿ 그래서 여러분이 성경 역사를 이어나가서 불신의 세계가 이어나가서 ಸತ್ಯವೇದ ಇತಿಹಾಸವೆಲ್ಲವೂ ಕೂಡ ಅಪನಂಬಿಕೆ ಮುಂದುವರಿಯ ಹಾಗೆಲ್ಲ 요한계시록 20장까지 불신이 살아서 일을 합니다. ಅಪನಂಬಿಕೆ ಅನ್ನೋ ಪದವು ಕೂಡ ಪ್ರಕಟಣೆ 20ನೇ ಅಧ್ಯಾಯದಲ್ಲೂ ಕೂಡ ಕಾರ್ಯ ಮಾಡುತ್ತದೆ. 여러분 요한복음 21장에 새 하늘과 새 땅을 보니 하고 말하고 있어요. ಪ್ರಕಟಣೆ 20ನೇ ಅಧ್ಯಾಯ ನೂತನ ಭೂಮಾಕಾಶಗಳ ಕುರಿತಾಗಿ 여러분 ಮಾತಾಡುತ್ತದೆ. 그 새 하늘과 새 땅이 어떤 땅이 불신이 없는 하늘이고 불신이 없는 ನೂತನ 땅입니다. ಭೂಮಾಕಾಶ ಯಾವ್ದು ಅಂತ ಹೇಳಿದ್ರೆ ಆ ಒಂದು ಆಕಾಶ ಅಪನಂಬಿಕೆ ಇಲ್ಲದೆ, ಆ ಒಂದು ಭೂಮಿ ಅಪನಂಬಿಕೆ ಇಲ್ಲದೆ. 여러분 창세기 1장 2장에 죄가 존재하지 않고 불신이 존재하지 않았어요. ಆದಿಕಾಂಡ 1ನೇ ಅಧ್ಯಾಯ ಮತ್ತೆ ಅಪನಂಬಿಕೆ ಕಾಣಲಿಲ್ಲ, 2ನೇ ಅಧ್ಯಾಯದಲ್ಲೂ ಕೂಡ ಅಪನಂಬಿಕೆ 그래서 ಕಾಣಲಿಲ್ಲ. 요한계시록 21장 22장에 죄가 존재하지 않고 불신이 존재하지 않습니다. ಮತ್ತೆ ಪ್ರಕಟಣೆ 21ನೇ ಅಧ್ಯಾಯದಲ್ಲೂ ಕೂಡ ಅಪನಂಬಿಕೆ ಕಾಣುವುದಿಲ್ಲ, ಮತ್ತೆ ಪಾಪವು ಕೂಡ 그래서 ಕಾಣುವುದಿಲ್ಲ. 창세기 3장으로부터 시작 불신이 들어와서 ಆದಿಕಾಂಡ 3ನೇ ಅಧ್ಯಾಯದಿಂದ ಅಪನಂಬಿಕೆ ಪ್ರವೇಶವಾಯಿತು. 다음에 요한계시록 20장까지 계속해서 불신이 인간 세계 속에 살면서 어둠과 죄악과 ಅಪನಂಬಿಕೆ ಎಂಬ 죽음을 ಒಂದು ಸಂಗತಿಯು ಮನುಷ್ಯ ಹೃದಯದಲ್ಲಿ ನೆಲೆದುಕೊಂಡು ಅದನ್ನು ಮನುಷ್ಯರಲ್ಲಿ ಮರಣ ಮತ್ತೆ ನಾಶನೊಂದು ತರುತ್ತಾ ಇದೆ. ಎಲ್ಲರಿಗೂ ತಿಳಿದಿದೆ. 여러분 그렇기 때문에 그들이 그 불신이 그렇게 무서운 존재인데 사람들이 불신을 의식하고 무서워하는 사람이 별로 없다. ಅದಕ್ಕೋಸ್ಕರ ಅಪನಂಬಿಕೆ ಇಷ್ಟು ಭಯಂಕರವಾಗಿದೆ, ಆದರೆ ಜನರು ಯಾರು ಕೂಡ ಅದರ ಕುರಿತಾಗಿ ಆಲೋಚನೆ 하나님은 ಮಾಡುವುದಿಲ್ಲ. 우리 인간들에게 불신을 이렇게 만드는 저 불신 드는 과정을 자세히 설명하고 있는 거죠. ದೇವರು ಕೂಡ ನಮ್ಮನೆ ಕೂಡ ಖಚಿತವಾಗಿ ವಿವರಿಸುತ್ತಾನೆ ಹೇಗೆ ನಮ್ಮಲ್ಲಿ ಕೂಡ ಅಪನಂಬಿಕೆ
ಅಪನಂಬಿಕೆ 그 ಬಂತು 제가 ಅಂತ. 아는 어떤 부인은 어부증에 걸렸습니다. ಒಂದು ಸ್ತ್ರೀ ನನಗೆ ಗೊತ್ತು, ಆ ಒಂದು ಗಂಡನ ಮೇಲೆ ಅವಳಿಗೆ ಅಪನಂಬಿಕೆ ಇತ್ತು. 내가 한 번은 이렇게 전화가 왔는데 용인 정신병원이라는 곳에 의사로부터 전화가 왔습니다. ಒಂದು ಸಾರಿ ನನಗೆ ಫೋನ್ ಕಾಲ್ ಬಂತು ಡಾಕ್ಟರ್ ಇಂದ, ಯಂಗ್ಯೂಂಗ್ ಯೂನಿವರ್ಸಿಟಿಯಿಂದ. 그래서 그 의사가 나를 보고 어떤 부인 이름을 대면 이 사람 아느냐고 그랬어. ಆ ಡಾಕ್ಟರ್ ನನಗೆ ಕೂಡ ಕೇಳಿದ್ರು, ಇವ್ರು ನಿಂಗೆ ಗೊತ್ತಾ ಅಂತ. 아 내가 아는 사람이야. ಹೌದು, ನನಗೆ ಆ ಒಂದು ಮನುಷ್ಯ ಗೊತ್ತು. 그 부인 저 의사가 이 사람 정신병원에 입원을 했다고. ಡಾಕ್ಟರ್ ಹೇಳಿದ್ರು, ಈ ಒಂದು ಮನುಷ್ಯ ಈಗ ಆಸ್ಪತ್ರೆಯಲ್ಲಿ ಇದ್ದಾರೆ, 그 목사님이 와서 좀 도와줘야겠다고. ಪಾಸ್ಟರ್ ನೀವು ಬಂದ್ಬಿಟ್ಟು ದಯವಿಟ್ಟು ನಮಗೆ ಸಹಾಯ ಮಾಡಬೇಕು. 이제 그 부인이 어부증에 걸렸는데 ಈ ಒಂದು ಸ್ತ್ರೀಗೆ ತನ್ನ ಗಂಡನ ಕಡೆ ಬಹಳ ಅನುಮಾನ 그 ಇತ್ತು. 의사는 그 부인에게 물었어요. ಡಾಕ್ಟರ್ ಈ ಒಂದು ಸ್ತ್ರೀಗೆ ಕೇಳಿದರು, 당신이 가장 신임하는 사람이 누구냐? ಯಾರು ನೀನು ಬಹಳ ನಂಬುತ್ತೀಯಾ? 당신이 가장 존경하는 사람이 누구냐? ನೀನ್ ಹೆಚ್ಚಾಗಿ ಕೂಡ ಮೆಚ್ಚುವಂತ ಮನುಷ್ಯ 당신 ಯಾರು? 정말 믿을 만한 사람이 있느냐 물었어. ನಿನಗೆ ಯಾವ ಮನುಷ್ಯನು ಬಹಳ 그 ನಂಬಿಕಸ್ತನು? 여자가 박옥수 목사라고 얘기했어. ಮತ್ತೆ ಈ ಒಂದು ಸ್ತ್ರೀ ಹೇಳಿದ್ರು, ಉಕ್ಸು ಪಾರ್ಕ್ 그 ಅಂತ. 내가 그 정신병원에 갔습니다. ಮತ್ತೆ ನಾನು ಮೆಂಟಲ್ ಆಸ್ಪತ್ರೆಗೆ ಹೋದೆ. 먼저 의사가 나에게 그 여자 정신병 상태를 다 ಮತ್ತೆ 이야기를 ಡಾಕ್ಟರ್ 했어요. ಎಲ್ಲ ಕೂಡ ಸ್ಥಿತಿಗಳನ್ನ ಹೇಳಿದ್ರು, ಆ ಒಂದು ಮೆಂಟಲ್ ಎಂತ ಹೆಂಗಿದೆ ಅಲ್ಲ ಅಂತ. 그리고 내가 이제 그 여자하고 같이 정신병원 병동에서 같이 대화를 나누었어. ಅದಾದ ಮೇಲೆ ಆಸ್ಪತ್ರೆಗೆ ಕೂತ್ಕೊಂಡು ಈ ಒಂದು ಸ್ತ್ರೀಯೊಂದಿಗೆ ಮಾತಾಡಿದೆ. 그 부인이 내 앞에서 울었습니다. ಈ ಒಂದು ಸಹೋದರಿ ನನ್ನ ಮುಂದೆ ಬಹಳ ಅತ್ತಳು. 목사님 나는 너무너무 불행해요. ಪಾಸ್ಟರ್ಗೆ ಬಹಳ ಕಠಿಣವಾಗಿದೆ. 그래 나도 막 우니까 나도 마음이 좋지 않았어. ಬಹಳ ಅಳುತ್ತಿದ್ದಳು, ನನಗೆ ಒಳ್ಳೇದು ಅನಿಸಲಿಲ್ಲ ಅದನ್ನ ನೋಡಿ. 그래 이제 그 부인이 이야기해 자기 남편이 건너동 아파트에 있는 독신녀하고 밤마다 ಆ 잠을 ಒಂದು 자고 ಸಹೋದರಿ ಹೇಳಿದ್ರು, 온다는 ತನ್ನ ಒಂದು ಗಂಡನು ಎದುರು ಬೀದಿಯಲ್ಲಿರುವಂತಹ ಒಂದು ಒಂಟಿ ಆಗಿರುವಂತ ಹೆಣ್ಣು ಮಗಳ ಜೊತೆ ಪ್ರತಿ ರಾತ್ರಿ ಕೂಡ ಅಲ್ಲೇ ಮಲಗುತ್ತಾನೆ ಅಂತ ಹೇಳಿದಳು. 내가 물었어요. ನಾನು ಕೇಳಿದೆ ಅವಳಿಗೆ, 야 정말 안 됐다. ಅದು ಬಹಳ ಭಯಾನಕ. 그 남편이 너를 사랑하지 않느냐? ನಿಜವಾಗಿ ಕೂಡ ನಿನ್ನ ಗಂಡ ನಿನ್ನ ಪ್ರೀತಿಸುತ್ತಿಲ್ವಾ? 사랑하는 척 하겠죠. ಆತ ನಟನೆ ಮಾಡುತ್ತಾನೆ ನನ್ನ ಪ್ರೀತಿಸುತ್ತಿದ್ದಾನೆ ಅಂತ. 근데 네가 너 남편이 그 건너동 아파트에 독신녀 자고 온 것은 어떻게 ಅದು ಹೇಗೆ ತಾನೇ 아니? ನಿನ್ಗೆ ಗೊತ್ತು ನಿನ್ನ ಒಂದು ಗಂಡನು ಇನ್ನೊಂದು ಮುಂದೆ ಬೀದಿಲಿರುವಂತ ಹೆಣ್ಣು ಮಗಳ ಜೊತೆ ಮಲಗುತ್ತಾನೆ 목사님 ಅಂತ? 그거는 확실해요. ಪಾಸ್ಟರ್ ಅದು ನಿಜ ಖಚಿತವಾಗಿ ಗೊತ್ತು ನನಗೆ. 그래 그 확실한데 어떻게 그걸 알았니? ಸರಿ ಹೇಗೆ ಕಂಡುಕೊಂಡೆ ಅದನ್ನ ನೀನು? 목사님 저를 못 믿어도 그건 너무 분명한 거예요. ಪಾಸ್ಟರ್ ನೀನ್ ನನ್ನ ನಂಬಲ್ವಾ? ಅದು ನನ್ ಕೊಂಡೆ ಗೊತ್ತು ಅದು. 그래 내가 너 믿는데 어떻게 알았니? ಸರಿ, ನಾನು ನಿನ್ನ ನಂಬುತ್ತೇನೆ, ಹೇಗೆ ಅದನ್ನ ನೀನು ಕಂಡುಕೊಂಡೆ? 목사님 저는 잠만 들면 송장이에요. ಪಾಸ್ಟ್ರೆ, ನಾನು ಮಲ್ಕೊಳ್ಳುವಾಗ ನಾನು ಒಂಥರ ಸತ್ತ ಹೆಣ ಆಗಿರುತ್ತೇನೆ. 이게 그 전혀 근거가 없는 거예요. ಅವ್ರಿಗೆ ಯಾವ್ದೇ ತರ ಆಧಾರವಿಲ್ಲ ಏನಿದ್ರು ಕೂಡ. 내가 이야기를 왜 여기 정신병원에 와 있는지 아느냐? ನಾ ಕೇಳಿದೆ, ನೀನ್ ಯಾಕೆ ಇಲ್ಲಿ ಮೆಂಟಲ್ ಹಾಸ್ಪಿಟಲ್ ಇದೆ ಅಂತ ಗೊತ್ತಾ ಅಂತ ಹೇಳಿದೆ. 설명을 ನಾನು 했어요. ಅವಳಿಗೆ ವಿವರವಾಗಿ ಹೇಳಿದೆ. 그럴 때는 남편이 독신녀하고 잠을 잤을 것이다라고 얘기해야지. 증거가 없을 때 잠을 잤다. ಯಾವನಿಗೆ ಆ ಒಂದು ಮನುಷ್ಯನು ಕೂಡ ಆ ಒಂದು ಬೀದಿಯೊಂದಿಗೆ ಅಲ್ಲಿರುವಂತಹ ಸ್ತ್ರೀ ಮಗಳ ಜೊತೆ ಮಲ್ಕೊಂಡಿದ್ದಾನೋ ಅವನಿಗೆ ಆಧಾರ ಇರಬೇಕು, ಇಲ್ಲದ್ರೆ ಬಹುಶಃ ಹೇಳಕ್ ಆಗುವುದಿಲ್ಲ ಅದು ನಿಜ ಅಂತ. ಅದಕ್ಕೋಸ್ಕರ ಮೆಂಟಲ್ 남편의 말을 믿지를 못하죠. ಅವಳು ಕೂಡ ತನ್ನ ಗಂಡನ ಮಾತು ನಂಬಲಿಕ್ಕೆ ಆಗುತ್ತಿಲ್ಲ. 왜 못 믿으면 남편이 거짓말 하니까 못 믿는 거지. ಯಾಕಂದ್ರೆ ಅವಳು ನಂಬುತ್ತಾ ಇಲ್ಲ, ಗಂಡ ಸುಳ್ಳು ಹೇಳುತ್ತಿದ್ದಾನೆ. 그럼 이런저런 이유가 어떻게 됐든지 간에 불신이 그들 속에서 ಯಾವುದೇ 불행하게 ಕಾರಣಕ್ಕೂ ಕೂಡ ಈ ಒಂದು ಸುಳ್ಳುಗಳೆಲ್ಲವೂ ಕೂಡ ಪ್ರತಿ ಸಾರಿ ಕೂಡ ಕಷ್ಟನ ಮಾಡುತ್ತಿದೆ 의사는 ಜೀವಿತವನ್ನು. 저한테 이야기를 치료를 해야 한다. ಡಾಕ್ಟರ್ ಹೇಳಿದ್ರು, ಈ ಒಂದು ಸ್ತ್ರೀಗೆ ಚಿಕಿತ್ಸೆ ಕೊಡಬೇಕು ಅಂತ, 약물 치료를 해야 한다. ನಾವೆಲ್ಲ ಔಷಧಿ ಕೊಡಬೇಕು ಅಂತ ಹೇಳಿದ್ರು. 근데 부인이 지금 임신 중인데 ಆದ್ರೆ ಆ ಒಂದು ಸ್ತ್ರೀ ಪ್ರೆಗ್ನೆಂಟ್ 이 ಆಗಿದ್ದಳು. 약물은 배속에 에게 치명적인 해를 주는 거예요. ಮತ್ತೆ ಈ ಒಂದು ಔಷಧಿ ಎಲ್ಲವೂ ಕೂಡ ಬಹಳ ಪರಿಣಾಮ ಬೀರುತ್ತದೆ ಮಗು ಮೇಲೆ ಕೂಡ. 그래서 아기를 유산을 시키고 치료를 ಮತ್ತೆ 해야 ಡಾಕ್ಟರ್ ಹೇಳಿದ್ರು, ಈ 하더라고요. ಒಂದು ಮಗುವನ್ನು ತೆಗೆದಾಕ ಅಬಾರ್ಷನ್ ಮಾಡಿಬಿಟ್ಟು ಈ ಒಂದು ಸ್ತ್ರೀಗೆ 환자에게 ನಾವು ಔಷಧಿ ಕೊಡಬೇಕು ಅಂತ. 설득해서 유산을 나한테 하라고 설득을 시켜달라고 그래요. ದಯವಿಟ್ಟು ಕೂಡ ಈ ಒಂದು ಸ್ತ್ರೀಯನ್ನು ಒಪ್ಪಿಸಿ ಅಬಾರ್ಷನ್ ಮಾಡಿಸೋದಕ್ಕೋಸ್ಕರ ಈ ಮಗುವಿಗೆ 저는 그렇게 할 수 없다고 ನಾನು 그랬어요. ಹೇಳಿದೆ, ನಾನು ಮಾಡಕ್ಕಾಗುದಿಲ್ಲ ಅಂತ. 그리고 그 아기를 나는 절대 죽이는 ಮತ್ತೆ ನಾನು 허용하지 ಕೂಡ 않는다. ಹೇಳಿದೆ, ಈ ಒಂದು ಮಗು ನಾ ಬಿಡುವುದಿಲ್ಲ ಅಬಾರ್ಷನ್ ಮಾಡಿಸೋದಕ್ಕೆ ಅಂತ. 나는 환자에게 아기를 죽이지 말라고 이야기하고 있어요. ನಾನು ಈ ಒಂದು ರೋಗಿಗೆ ಹೇಳಬೇಕು, ಆ ಒಂದು ಮಗುನ ಸಾಯಿಸಬೇಡ ಅಂತ. 그 부인이 이제 저희들 교회에 나오기 ಈ ಒಂದು 시작해요. ಸಹೋದರಿ ನಮ್ಮ ಸಭೆಗೆ ಬರಲಿಕ್ಕೆ ಪ್ರಾರಂಭ ಮಾಡಿದಳು. 제가 그 부인에게 불신이란 이야기를 설명해 ನಾನು 줬어요. ಅಪನಂಬಿಕೆ ಕುರಿತಾಗಿ ಕೂಡ ಈ ಒಂದು ಸಹೋದರಿಗೆ ಎಲ್ಲವೂ ಕೂಡ ವಿವರಿಸಿದೆ. 여러분 배가 고픈 사람은 무얼 보든지 먹을 것만 ಜನರು 찾기만 ಎಲ್ಲರೂ 해요. ಕೂಡ ಹೊಟ್ಟೆ ಇರ್ತಾರೋ ಅವರೆಲ್ಲರೂ ಕೂಡ ಹುಡುಕುದಂದ್ರೆ
ಊಟಕ್ಕೋಸ್ಕರ 목이 ಹುಡುಕುತ್ತಾರೆ 많은 사람 ಬಹಳವಾಗಿ. 뭘 찾든지 간에 마실 것밖에 딴 게 ಮತ್ತೆ 보이지 ಬಹಳ 않습니다. ಬಾರಿಕ ಜನರು ಏನು ಹುಡುಕುತ್ತಾರೆ ಅಂತ ಹೇಳಿದ್ರೆ ಏನಿಲ್ಲದ್ರೂ ಕೂಡ ಬರೀ ನೀರನ್ನು ಹುಡುಕುತ್ತಾರೆ ಅವರು. 불신에 한번 사람이 잡히기 ಒಬ್ಬ 시작하면 ಮನುಷ್ಯ ಏನಾದ್ರೂ ಕೂಡ ಅಪನಂಬಿಕೆ ಸಿಕ್ಕಾಕೊಂಡರೆ 불신할 수 있는 조건만 눈에 보이는 거죠. ಆತ ನೋಡುವಂತ ಪ್ರತಿಯೊಂದು ಸ್ಥಿತಿಗಳೆಲ್ಲವೂ ಕೂಡ ಅಪನಂಬಿಕೆಯಲ್ಲಿ 그러면 ನೋಡುತ್ತಾನೆ. 그런 사람들이 가장 불쌍한 것은 마음이 힘을 얻지는 못합니다. ಬಹಳ ದುಃಖಕರ ಸಂಗತಿ ಅಂತ ಹೇಳಿದ್ರೆ ಆ ಒಂದು ಮನುಷ್ಯರಲ್ಲಿ ಯಾವುದೇ ತರ ಸಮಾಧಾನ ಇರಲ್ಲ. ಯಾಕಂದ್ರೆ ಅದರ ಒಂದು 마음도 ನಿಮಿತ್ತದಿಂದ 우리 몸하고 똑같아서 부지런히 일어나는 건 ನಮ್ಮ ಹೃದಯ ಹೇಗೆ ಅಂತ 좋지만 ಹೇಳಿದ್ರೆ ನಮ್ಮ ದೇಹದ ಹಾಗೆ ನಾವು ಯಾವಾಗ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೋ ಅದೇ ರೀತಿಯಾಗಿ ಆದರೆ 사람은 어느 정도 일어나고 어느 정도 휴식이 필요한 ಮತ್ತೆ 것이죠. ಮನುಷ್ಯನು ಕೂಡ ಕೆಲವೊಂದು ಸಮಯದಲ್ಲೂ ಕೂಡ ಕಾರ್ಯ ಮಾಡಬೇಕು, ಕೆಲಸ ಮಾಡಬೇಕು, 여러분 ಮತ್ತೆ 불신 ಅದನ್ನು ಕೂಡ 속에 ವಿರಾಮ 빠질 때 ಬೇಕು. 그 불신이 마음의 휴식을 ಯಾವ 허용해 주지 ಮನುಷ್ಯನು 않습니다. ಅಪನಂಬಿಕೆ ಬಿದ್ದೋಗುತ್ತಾನೋ ಆಗ ಒಂದು ಒಂದು ಅಪನಂಬಿಕೆ ಆ ಮನುಷ್ಯನನ್ನು ಕೂಡ ವಿರಾಮ ಕೊಡುವ ಹಾಗೆ ಮತ್ತೆ 불신 ಸಮಾಧಾನ 속에 빠진 사람 ಕೊಡುವುದಿಲ್ಲ. 대부분의 정세가 전혀 마음의 휴식에 밤낮 생각 속에 ಯಾವ ಮನುಷ್ಯರೆಲ್ಲರೂ ಕೂಡ 빠져. ಅಪನಂಬಿಕೆಯಲ್ಲಿ ಬಿದ್ದಿರ್ತಾರೋ ಆ ಒಂದು ಮನುಷ್ಯರ ಗುಣಲಕ್ಷಣ ನೋಡುವಾಗ ಪ್ರತಿ ರಾತ್ರಿ ಕೂಡ ಅವರು ಮಲಗೋದಿಲ್ಲ, ಮತ್ತೆ ಪ್ರತಿಯೊಂದು 여러분 ಸಂದರ್ಭದಲ್ಲಿ 아무리 ಮಲಗುತ್ತಾರೆ. 건강한 사람이라고 할지라도 ಆತನು ಎಷ್ಟು ಆರೋಗ್ಯಕರ ಮನುಷ್ಯರಾಗಿದ್ದರೂ ಕೂಡ 여러분 정말 며칠 동안 전혀 잠을 안 자 계속 노동해봐요. 몸살하지 않나? 이기 때문에 정신적으로 점점 ಅದೇ 약해지는 거예요. ರೀತಿಯಾಗಿ ಕೂಡ ಮನುಷ್ಯರು ಕೂಡ ಮಾನಸಿಕವಾಗಿ ಬಹಳ 여러분 정신이 ಬಲಿನಾಗುತ್ತಾರೆ. 약해지면 판단력이 허려지는 것입니다. ಯಾವಾಗ ನೀನು ಮಾನಸಿಕವಾಗಿ ಬಹಳ ಬಲಿನಾಗುತ್ತೋ ನಿನ್ಗೆ ಯಾವುದೇ ತೀರ್ಪು 그럴 ಮಾಡೋಕೆ 때 ಆಗುವುದಿಲ್ಲ. 우리는 사탄에게 이끌림을 받는 거죠. ಅದಾದ ಮೇಲೆ ನೀನು ಸೈತಾನದಿಂದ ನಡೆಸಲ್ಪಡುತ್ತೀಯ. 여러분 창세기 3장에서 마귀가 어떻게 인간 세상에 불신을 집어넣는지를 자세히 설명하고 있어요. ಆದಿಕಾಂಡ 3ನೇ ಅಧ್ಯಾಯ ವಿವರವಾಗಿ ಕೂಡ ಹೇಳ್ತಾ ಇದೆ ಹೇಗೆ ಮನುಷ್ಯರಲ್ಲಿ ಕೂಡ ಅಪನಂಬಿಕೆ ಬಂತು ಅಂತ. 그 사탄은 우리 속에 간음이나 도둑질이나 살인이나 그런 죄보다도 불신을 집어넣어야 우리를 사용하기에 좋았기 때문에 딴 걸로 이제 ಆದ್ರೆ ಸೈತಾನ 불신부터 넣으려고 했어요. ವಿಚಾರಕ್ಕಿಂತ ಕಳ್ತನ ಸುಳ್ಳು ಹೇಳೋದಕ್ಕಿಂತ ಆ ಒಂದು ಪಾಪಕ್ಕಿಂತ ಹೆಚ್ಚಾಗಿ ಮನುಷ್ಯರೊಳಗೆ ಆತನು ಅಪನಂಬಿಕೆ ಇಟ್ಟನು. ಅದು ನಮ್ಮನ್ನು ಈ ಒಂದು ಅಪನಂಬಿಕೆಯಿಂದ ನಿಯಂತ್ರಣ ಮಾಡೋದಕ್ಕೋಸ್ಕರ ಈ ಒಂದು 마귀가 우리 인간에게 ಅಪನಂಬಿಕೆಯೊಳಗೆ 살인만 ಇಟ್ಟನು. 하도록 첫사람 아담 살인만 하도록 끝냈다면 그걸로 끝나고 이렇게 ಜನರು 불행하지 ಕೂಡ 않았어요. ಮೊದಲೇದಾಗಿ ಆದಮನಿಗೆ ಏನಾದ್ರು ಕೂಡ ಕೊಲೆ ಮಾಡುವಂತೆ ಮಾಡಿದ ಹಾಗಿದ್ರೆ ಆ ರೀತಿಯಾಗಿ ಅಲ್ಲೇ ಮುಗಿದು ಹೋಗುತ್ತಿತ್ತು. ಈ 여러분 ರೀತಿಯಾಗಿ 아담이 ಮುಂದುವರಿತಿರ್ಲಿಲ್ಲ. 다른 뭐 죄를 짓고 난 뒤에 그걸로 끝난다면 별로 불행하지 않았어요. ಆದಮೇಲೆ ಕೂಡ ಬೇರೊಂದು ಪಾಪ ಮಾಡಿದ್ದಾರೆ ಅದೇ ರೀತಿ ಕೊನೆಗೊಳ್ಳುತ್ತಿತ್ತು. ಆದ್ರೆ ಇಲ್ಲ ಅವೆಲ್ಲರೂ ಕೂಡ ಕಠಿಣ 그러나 여러분 ಪರಿಸ್ಥಿತಿಯಲ್ಲಿ 하나님께 ಇರುತ್ತಿರಲಿಲ್ಲ. 대한 이 불신이라는 것은 ಆದ್ರೆ ದೇವರ ಮೇಲೆ ಅಪನಂಬಿಕೆ ಬಂದಾಗ 하나님과 그 아담 사이를 갈라놨기 때문에 ದೇವರ ಮತ್ತೆ ಆದಮ ಮಧ್ಯೆ ಇರುವಂತ ಒಂದು ಸಂಬಂಧವನ್ನು 다시 이야기한다면 전화선을 끊어놓으면 전화 통화가 할 수 없는 ಇನ್ನೊಂದು ಮಾತು 것이 ಹೇಳ್ಬೇಕಂದ್ರೆ ಟೆಲಿಫೋನ್ ಲೈನ್ ಅನ್ನು ಕೂಡ ಕಟ್ ಮಾಡಿದರೆ ಇನ್ನೊಂದು ಫೋನ್ ಅಲ್ಲಿ ಕೂಡ ಮಾತಾಡಕ್ 그 ಆಗುದಿಲ್ಲ. 기차 레일을 끊어놓은 상태에서 기차가 달려갈 수 ಯಾವಾಗ ಟ್ರೈನ್ 있겠습니까? ಟ್ರ್ಯಾಕ್ ಅನ್ನು ಕೂಡ ಕಟ್ ಮಾಡಿಬಿಡುತ್ತೇವೋ ಆಗ ರೈಲು ಕೂಡ 그 ಹೋಗಕ್ 수도 ಆಗುದಿಲ್ಲ. 파이프를 끊어놓은 상태에서 어떻게 물이 흐를 수가 있겠습니까? ಯಾವಾಗ ಪೈಪ್ ಅನ್ನು ಕಟ್ ಮಾಡಿಬಿಡುತ್ತೇವೋ ಆವಾಗ ನೀರು ಪೈಪ್ ಒಳಗಿಂದ ಹೋಗುದಿಲ್ಲ. 여러분 불신을 인간 속에 넣어서 하나님과 인간 사이의 마음의 교류를 끊어놨습니다. ಅಪನಂಬಿಕೆ ಮೂಲಕ ಸೈತಾನನು ಕೂಡ ನಮ್ಮ ಹೃದಯವನ್ನು ಕಟ್ ಮಾಡಿದನು. ದೇವರ ಮತ್ತೆ ನಮ್ಮ ಮಧ್ಯೆ ಒಂದು ಸಂಬಂಧವನ್ನು 여러분 하나님과 우리 인간 사이의 마음의 교류가 ಯಾವಾಗ 끊어지면서 ದೇವರ ಮತ್ತೆ ಮನುಷ್ಯರ ಮಧ್ಯೆ ಇದ್ದಂತ ಒಂದು ಹೃದಯದ ಒಂದು ಅನ್ಯೂನ್ಯತೆ 하나님께서 인간에게 ಮುರಿಯಲ್ಪಟ್ಟಿತು. 향하는 그 진실한 마음이나 ಸತ್ಯವಂತ ಹೃದಯ ಇದ್ದತ್ತು ದೇವರ ಒಂದು ಮನುಷ್ಯರ ಕಡೆ 하나님께 있는 그 평안이나 기쁨이나 소망이나 이런 거룩함이 인간 속에 흐르는 것이 차단돼 ಬಂದಂತ 버렸다. ಒಂದು ಎಲ್ಲ ಮನುಷ್ಯರಿಗೆ ಆ ಒಂದು ಪ್ರೀತಿ, ಆ ಒಂದು ನಿರೀಕ್ಷೆ, ಆ ಒಂದು ಸಂತೋಷ, ಆ ಒಂದು ಸಮಾಧಾನ, ಆ ಒಂದು ಪರಿಶುದ್ಧತೆ 이제 ಅವೆಲ್ಲವೂ ಕೂಡ 우리는 ಅಡ್ಡವಾಯಿತು. 전기가 발전소에서 전기가 자연스럽게 흘러와서 전등을 켜는데 무리가 없는 것처럼 ಕರೆಂಟ್ ಕೂಡ ಹೇಗೆ ಆ ಒಂದು ಜನರೇಟರ್ ಇಂದ ಕೂಡ ಕರೆಂಟ್ ಲೈಟ್ ಹೋಗುತ್ತದೋ 하나님과 우리 사이에 자연스럽게 마음의 교통이 되면 하나님의 마음으로부터 평안이 흘러오고 기쁨이 흘러오고 소망이 흘러오기 때문에 우리는 별 무리 없이 복되게 살 수가 있는 ಯಾವಾಗ 것입니다. ದೇವರ ಮತ್ತೆ ಮಧ್ಯ ನಮ್ಮ ಮಧ್ಯದಲ್ಲಿ ಯಾವಾಗ ಸಂತೋಷದಿಂದ ಮಾತಾಡುತ್ತೇವೆ, ಮಾತುಕತೆ ಇರುತ್ತದೆ, ಅವಾಗ ಸಂತೋಷ ಸಮಾಧಾನ ಇರುತ್ತದೆ. ಯಾವ ತರ ನೋವು ಕೂಡ 근데 ಬರುವುದಿಲ್ಲ. 여러분 그 불신이라는 것이 하나님과 인간 사이의 마음의 흐름을 막아놔 ಆದ್ರೆ 버리는 것입니다. ಅಪನಂಬಿಕೆ ಎಂಬ ಒಂದು ಮಾತು ಸಂಗತಿ ಮನುಷ್ಯರ ಮತ್ತೆ ದೇವರ ಮಧ್ಯೆ ಇರುವಂತ ಸಂಬಂಧವನ್ನು 여러분 하나님과 ಅಡ್ಡ 인간 사이의 ಮಾಡಿತು. 마음이 딱 막혀버리고 난 뒤에 ಯಾವಾಗ ದೇವರ ಹೃದಯ ಮತ್ತೆ ಮನುಷ್ಯರ ಹೃದಯವೆಲ್ಲವೂ ಕೂಡ ಆ 이게 ಒಂದು 어떻게 ರೀತಿಯಿಂದ 인간 ಅಡ್ಡವಾಯಿತು. 속에 하나님의 거룩함이 전달이 될 수가 있겠어요? ಹೇಗೆ ದೇವರ ಒಂದು ಪರಿಶುದ್ಧತೆ ಕೂಡ ಮನುಷ್ಯ ಹೃದಯಕ್ಕೆ ಬರುತ್ತದೆ. 그 인간 속에는 거룩이 점점 이렇게 퇴색돼 가면서 인간 점점 추하고 더러운 상태로 빠져든다. ಅದಕ್ಕೋಸ್ಕರ ಮನುಷ್ಯರ ಹೃದಯದ ಒಂದು ಪರಿಶುದ್ಧತೆ ಎಲ್ಲವೂ ಕೂಡ ಪ್ರತಿ ಸಾರಿ ಕೂಡ ಹಾರಿ ಹೋಗಿತ್ತು. ಅದಕ್ಕೋಸ್ಕರ ಮನುಷ್ಯರು 지금 하나님 ಪಾಪದೊಳಗೆ 속에 ಎಲ್ಲವೂ 있는 ಕೂಡ ಒಳಗೆ ಬಿದ್ದರು. 평안이 인간 속에 전달이 되지 않으니까 ಯಾಕಂದ್ರೆ ದೇವರ ಒಂದು ಸಮಾಧಾನವು ಕೂಡ ಮನುಷ್ಯರೊಳಗೆ ಬರುತ್ತಾ ಇಲ್ಲ. 여러분 ಇನ್ನು 인간 속에 있는 그 평안이 점점 이제 퇴색해 가기 시작합니다. ಮತ್ತೆ ಮನುಷ್ಯರ ಹೃದಯದ ಸಮಾಧಾನವೆಲ್ಲವೂ ಕೂಡ ಭ್ರಷ್ಟವಾಗಿ ಅದು ಕೂಡ ಹಾರಿ 여러분 한 ಹೋಯಿತು. 번은 어떤 부인이 있었는데 배 안에서 아기가 ಒಂದು 죽었다. ಸಾರಿ ಒಂದು ಸಹೋದರಿ ತನ್ನ ಒಂದು ಮಗುವು ಕೂಡ ಮತ್ತು ತನ್ನ ಒಂದು ಹೊಟ್ಟೆಯು ಕೂಡ 이제 ಸತ್ತು 그 ಹೋಯಿತು. 부인이 병원에 갔었습니다.
ಅವರು ಆಸ್ಪತ್ರೆಗೆ ಹೋದರು. 그래 병원에서는 벌써 아기가 죽은 지 한 달이 지났다. ಆದ್ರೆ ಆಸ್ಪತ್ರೆಗೆ ಹೋದಾಗ ಆಗಲೇ ಒಂದು ತಿಂಗಳಲ್ಲೇ ಆ ಒಂದು ಮಗು 그럼 ಸತ್ತೋಗಿತ್ತು. 아기가 뱃속에 죽은 지 한 달이 지나면 산모의 피가 굉장히 나빠지기 시작해요. ಒಂದು ತಿಂಗಳಿಂದ ಆ ಒಂದು ಸತ್ತೋಗಿರೋ ಮಗು ಆ ಒಂದು ಹೊಟ್ಟೆ ಒಳಗಿದೆ ಅಂತ ಹೇಳಿದ್ರೆ ಇಡೀ ರಕ್ತವನ್ನೆಲ್ಲವೂ ಕೂಡ ಅದು ಅಪಾಯ ಮಾಡುತ್ತದೆ. 그래서 혈청이 막 떨어지기 때문에 이제 산모가 해산할 때 피를 흘리게 돼 치열이 안 ಅದರೊಳ 된다. ರಕ್ತವೆಲ್ಲವೂ ಕೂಡ ಬಹಳ ಬಲಹೀನಾಗಿದೆ ನಿಮಿತ್ತ ಯಾವಾಗ ಅವಳು ಜನನ ಕೊಡುತ್ತಾಳೋ ಆಗ ರಕ್ತ ಹೆಪ್ಪುಗಟ್ಟುವುದಿಲ್ಲ. 그러면 해산할 때 그 산모가 생명이 위험하다고. ಯಾಕಂದ್ರೆ ಒಂದು ಅಬಾರ್ಷನ್ ಒಂದು ಜೀವಿತಕ್ಕೆ ಬಹಳ ಒಂದು ಅಪಾಯಕಾರಿಯಾಗಿ ಇಟ್ಟಿತ್ತು. 의사가 해산을 두려워했어요. ಡಾಕ್ಟರ್ಗಳು ಬಹಳ ಭಯಪಟ್ಟರು ಅಬಾರ್ಷನ್ ಮಾಡೋದಕ್ಕೋಸ್ಕರ. 산모가 날 불러서 기도해 달라고 그랬어요. ಆ ಒಂದು ಸಹೋದರನಿಗೆ ಫೋನ್ ಮಾಡಿ ಕೇಳಿದ್ರು ಪ್ರಾರ್ಥನೆ ಮಾಡಿ. 제가 병원에 갔습니다. ನಾನು ಆಸ್ಪತ್ರೆಗೆ ಹೋದೆ. 그 의사하고 이런저런 의논하고 ಮತ್ತೆ ಡಾಕ್ಟರ್ ಒಂದಿಗೆ ಈ ರೀತಿ ಆ ರೀತಿ ಮಾತಾಡಿದೆವು. 의사가 이제 모든 걸 하기 전에 저희들이 기도를 ಡಾಕ್ಟರ್ 했어요. ಎಲ್ಲ ಕೂಡ ಮಾಡೋದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆ 그리고 ಮಾಡಿದೆವು. 난 뒤에 이제 그 해산에 들어갔어요. ಮತ್ತೆ ಅವರು ಅಬಾರ್ಷನ್ ಮಾಡಲಿಕ್ಕೆ ಹೋದರು. 제가 그 전에 의사에게 물었어요. ಅದಕ್ಕಿಂತ ಮುಂಚೆ ನಾನು ಡಾಕ್ಟರ್ ಕೇಳಿದೆ, 왜 아이가 엄마 뱃속에 죽었습니까? ಯಾಕೆ ತಾಯಿ ಹೊಟ್ಟೆಯಲ್ಲಿ ಮಗು ಸತ್ತು ಹೋಯಿತು? 의사가 이야기했습니다. ಡಾಕ್ಟರ್ ಉತ್ತರ ಕೊಟ್ಟರು, 엄마가 아기 뱃속에 죽는 경우는 거의 90%가 한 가지라. 90% ಏನಕ್ಕೆ ಒಂದು ಕಾರಣ ಅಂತ ಹೇಳಿದ್ರೆ ಮಗು ಹೊಟ್ಟೆಯಲ್ಲಿ ಸಾಯುತ್ತದೆ ಅಂತ ಹೇಳಿದರೆ ಒಂದೇ ಒಂದು 엄마 ಕಾರಣ, 속에서 있는 영양이 그 탯줄을 통해 아이들에게 공급이 된다는 거예요. ಪೌಷ್ಟಿಕ ತಾಯಿಯ ಮೂಲಕದಿಂದ ಆ ಒಂದು ಕರಳು ಬಳ್ಳಿಯಿಂದ ಆ ಒಂದು ಮಗುಗೆ ಹೋಗಿ 근데 이제 ಸೇರುತ್ತದೆ. 그 탯줄이 막히거나 적어진다는 거예요. ಕೆಲವೊಂದು ಸಾರಿ ಆ ಒಂದು ಕರಳು ಬಳ್ಳಿ ಸಣ್ಣದಾಗಿ ಮತ್ತೆ ಏನಾದ್ರು ಕೂಡ ಅಡ್ಡವಾದರೆ 영양이 정상으로 흘러 ಆ ಒಂದು 조금밖에 흘러가지 ಪೌಷ್ಟಿಕತೆ 않는 ಎಲ್ಲವೂ 거예요. ಕೂಡ ಸ್ವಾಭಾವಿಕವಾಗಿ ಸಾಮಾನ್ಯವಾಗಿ ಹೋಗುವುದಿಲ್ಲ, ಅದು ಸಣ್ಣದಾಗಿ 그럴 때는 ಹೋಗುತ್ತದೆ. 그냥 ಆಗ. 견딘다는 거예요. ಯಾವಾಗ ಮಗು ಸಣ್ಣದಾಗಿರುತ್ತೋ ಅದು 애기가 ತೆಗೆದುಕೊಳ್ಳುತ್ತದೆ. 크면은 이제 거의 그 이제 해산에 가까운 크기 때문에 굉장히 많은 영양이 ಯಾವಾಗ ಆ ಒಂದು 필요한데 ಮಗು ಬಹಳ ದೊಡ್ಡದಾಗುತ್ತದೋ ಅದಕ್ಕೆ ಬಹಳ ಹೆಚ್ಚು ಪೌಷ್ಟಿಕತೆ ಬೇಕು. ಅದಾದ್ಮೇಲೆ 그 ಅದು 라인에 ಬರುತ್ತದೆ. 탯줄에 문제가 있으니까 영양이 공급이 되지 ಯಾಕಂದ್ರೆ 않는다. ಆ ಒಂದು ಸಮಸ್ಯೆ ಎಲ್ಲಿ ಅಂತ ಹೇಳಿದ್ರೆ ಆ ಒಂದು ಕರಳು ಬೆಳೆಯಲ್ಲಿ ಇತ್ತು, ಅದಕ್ಕೋಸ್ಕರ ಪೌಷ್ಟಿಕತೆ ಮಗು 뱃 속에 있는 ಹೋಗುತ್ತಿರಲಿಲ್ಲ. 애기에게 탯줄에 문제가 있어 엄마 속에 있는 그 영양이 애기 속에 전달되지 않는 ಅದೇ 것처럼 ರೀತಿಯಾಗಿ ಕೂಡ ಹೇಗೆ ಆ ಒಂದು ಕರಳು ಬಳ್ಳಿಯಿಂದ ಒಂದು ಎಲ್ಲ ನಿಂತು ಹೋಯಿತು ಪೌಷ್ಟಿಕತೆ ಆ ಒಂದು ಮಗು, 하나님과 우리 사이에 불신이 가로막혀 가지고 하나님께로 오는 그 라인에 마음의 세계에 문제를 ಅದೇ 일으키는 ರೀತಿಯಾಗಿ 것입니다. ಕೂಡ ಸೈತಾನು ನಮ್ಮಲ್ಲಿ ಅಪರಂಬಿಕೆ ಇಟ್ಟನು, ನಮ್ಮ ಮಧ್ಯದಲ್ಲಿ ಮತ್ತೆ ದೇವರ ಮಧ್ಯದಿಂದ ಸಂಬಂಧವನ್ನು ಆತನು ಅಡ್ಡ ಆಗಿ 여러분 ನಿಂತುಕೊಂಡನು. 한국에서 1년에 6조 원어치의 음식을 버리러 쓰레기를 만드는데 그 풍성한 양식은 뱃속에 있는 애기는 굶어서 ಪ್ರತಿ ವರ್ಷ 죽었다. ಕೂಡ ಕೊರಿಯಾದಲ್ಲಿ $6 ಬಿಲಿಯನ್ ಅಷ್ಟು ಸುತ್ತಮ ಅಷ್ಟು ಹಣದಲ್ಲಿ ಊಟ ಬೆಸಿದರೂ ಕೂಡ ಆದ್ರೆ ಮಕ್ಕಳು ಇನ್ನೂ ಕೂಡ ಸುಮ್ಮನೆ 얼마나 ಸಾಯ್ತಾರೆ ಅಲ್ಲಿ. 불행한 일입니까? ಎಷ್ಟು ಕಠಿಣವಾಗಿದೆ ಅದು. 여러분 엄마에는 영양이 충분한데 다만 그 탯줄에 문제가 있으면 애기는 뱃속에서 아무 말 못하고 ಆದ್ರೆ 죽어야만 ತಾಯಿ 했어요. ಹತ್ರ ಬಹಳಷ್ಟು ಕೂಡ ಪೌಷ್ಟಿಕತೆ ಇದೆ, ಆದ್ರೆ ಆ ಒಂದು ಕರಳು ಬಳ್ಳಿ ನಿಮಿತ್ತ ಆ ಒಂದು ಮಗು 여러분 ಸತ್ತು 그와 ಹೋಯಿತು. 마찬가지로 하나님 속에는 정말 풍성한 사랑이 있고 은혜가 있는데 사탄이 불신을 넣어서 그가 막힘으로 말미암아 하나님께로 오는 그 ಅದೇ ರೀತಿ 풍성한 ಕೂಡ 사랑과 ದೇವರಲ್ಲಿ 은혜를 ಬಹಳಷ್ಟು 잊지 ತುಂಬಿಕೊಂಡು 못하는 ಹೋದ 얼마나 ದೇವರೊಂದು ಕೃಪೆ 불행한 ಮತ್ತು 일입니까? ದೇವರೊಂದು ಪ್ರೀತಿಯು ಬಹಳಷ್ಟು ಇದೆ. ಆದ್ರೆ ನಮ್ಮ ಒಂದು ಮಧ್ಯದಲ್ಲಿ ಮತ್ತೆ ದೇವರ ಒಂದು ಮಧ್ಯದಲ್ಲಿ ಸಂಬಂಧವನ್ನು ಅಡ್ಡ ಮಾಡಿದ ನಿಮಿತ್ತ ಅಪನಂಬಿಕೆಯಿಂದ ನಾವು ಅದನ್ನು ಕೂಡ ತೆಗೆದುಕೊಳ್ಳಲಿಕ್ಕಾಗುತ್ತಿಲ್ಲ. 이 부분에 ಇಷ್ಟು 대해 ದಿನ 다음 ಸತ್ತರೂ 시간 또 ಮತ್ತೆ 계속해서 ಬಹಳ 말씀해 ನೋವಾಗುತ್ತದೆ. 드리겠습니다. ಇದರ ಬಗ್ಗೆ ಕುರಿತಾಗಿ ಮುಂದಿನ ಭಾಗದಲ್ಲಿ ಮಾತಾಡುತ್ತೇನೆ. 선생님 다음 이 시간까지 여러분 안녕히 계십시오. ಅಲ್ಲೆಲ್ಲರೂ ಕೂಡ ಹುಷಾರಾಗಿರ್ರಿ. 감사합니다. ಧನ್ಯವಾದ.